ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನಾದರೂ ಒಂದು ವಿಷಯ ನಡೀತು ಅಂದರೆ ಅಲ್ಲಿ 4 ಜನ ಜಡ್ಜಸ್ ಅಂತ ಕೂತ್ಕೊಂಡಿದ್ದಾರೆ. ಇವರುಗಳು ಅದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದು ಅವ್ರು ಮಾತಾಡ್ಬೇಕಾದ್ರೆ ಆ್ಯಕ್ಟಿಂಗ್ಗಳು ಬೇರೆ ಮಾಡ್ತಾರೆ. ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡಿದೆ. ಇದರಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ನ ವಿನಯ್ ಟೀಮ್ ಮಾಡಬೇಕಾದ್ರೆ ಈ ಟೀಮ್ಗೆ ನಿರಂಜನ್ ಒಂದು ಪ್ರಶ್ನೆ ಕೇಳ್ತಾರೆ. ಬೇರೆಯವ್ರು ಮಾಡಿರೋ ಕೆಲಸನ ನಾನೇ ಮಾಡಿದೆ ಅಂತ ಯಾರು ನಿಮ್ಮ ಟೀಮಲ್ಲಿ ಹೇಳ್ಕೊಳ್ತಾರೆ. ಈ ಪ್ರಶ್ನೆಗೆ ಅಲ್ಲಿರೋರೆಲ್ಲ ಉತ್ತರ ಕೊಡ್ತಾರೆ. ಆದರೆ ಲಿಖಿತ್ ಉತ್ತರ ಕೊಡಲ್ಲ. ಯಾಕಂದರೆ ಅವನಿಗೆ ಅಲ್ಲಿನ ಯಾರೂ ಆ ಥರ ಅನಿಸಿಲ್ವಂತೆ. ಇದು ಅವ್ನು ಮಾಡಿದ ತಪ್ಪೆ. ಆದರೆ ಇವರು ಅದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಇವ್ರುಗಳು ಬಿಗ್ ಬಾಸಲ್ಲಿ ಇದ್ದಾಗ ಈ ರೀತಿ ತಪ್ಪುಗಳನ್ನ ಮಾಡೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಟೀಮ್ ಮಾಡಿ 1 ವಾರ ಆಗಿದೆ. 1 ವಾರದಲ್ಲೇ ಯಾರ್ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವ್ರೇನಾದರೂ ಒಂದು ಹೆಸರು ತೊಗೊತಾರೆ ಅಂದರೆ, ಯಾಕೆ ಆ ಹೆಸರು ತೊಗೊಂಡೆ, ಅದಕ್ಕೆ ಕಾರಣ ಏನು, ಅದನ್ನು ಕರೆಕ್ಟಾಗಿ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಅವ್ರ ಮನಸ್ಸಿಗೆ ಏನು ಬಂತೋ, ಇಲ್ಲಿ ಯಾರನ್ನ ನೋಡಿದ್ರೆ ಆಗಲ್ವೋ ಅವ್ರಗಳ ಹೆಸರು ಹೇಳೋದಲ್ಲ. ಅವನೇನಾದರೂ ಯಾರಾದರೂ ಒಬ್ಬರ ಹೆಸರು ತೊಗೊಂಡು ಅದಕ್ಕೆ ಕಾರಣ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಆಗ ಈ ರೀತಿಯೆಲ್ಲ ಮಾತಾಡಬೇಕಾಗಿತ್ತು. ಇದೇನು ನಾಮಿನೇಷನ್ ಅಲ್ಲ, ಅವ್ರ ಹೆಸರು ತೊಗೊಳ್ಳೇಬೇಕು ಅಂತ. ಅಲ್ಲಿ ಕೂತ್ಕೊಂಡಿರೋ ಜಡ್ಜಸ್ಸು ಬಿಗ್ ಬಾಸಲ್ಲಿ ಇದ್ದಾಗ ಇವರುಗಳು ಯಾವ್ಯಾವ ರೀತಿ ನಾಮಿನೇಷನ್ ಮಾಡಿದಾರಂತೆ ನಾವೇನು ನೋಡಲಿಲ್ವಾ? ಅವ್ರು ಮಾಡಿರೋ ಒಂದು ತಪ್ಪನ್ನ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ, ಇವ್ರುಗಳು ಬಿಗ್ ಬಾಸಲ್ಲಿ ಇದ್ದಾಗ ಎಷ್ಟು ತಪ್ಪುಗಳು ಮಾಡಿಲ್ಲ. ಸುದೀಪ್ ಅವರು ಈ ರೀತಿ ಮಾತಾಡಿದರೆ ಇವ್ರುಗಳನ್ನ ಬಿಗ್ ಬಾಸ್ ಮನೆಯೊಳಗಡೆ ಇಟ್ಕೊಂದಿರ ಆಚೆ ಕಳಿಸ್ಬೇಕಾಗಿತ್ತು. ಈಗ ನಾವೇ ಬಿಗ್ ಬಾಸ್ ನೋಡ್ತೀವಿ ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಅಂತ ಗೊತ್ತಾಗೋದಕ್ಕೆ ನಮಗೆ 1 ವಾರ ಇಲ್ಲ 2 ವಾರ ಟೈಮ್ ಬೇಕು. ನಾವು 1-2 ದಿವಸ ನೋಡಿದ ತಕ್ಷಣ ಇವ್ನು ಸರಿ ಇವ್ರು ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ನೋಡೋಕೆ ಹೋದರೆ ವಿನಯ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಬಿಗ್ ಬಾಸ್ ಬಾಗಿಲು ತಟ್ಟಿದ್ನು. ಬಿಗ್ ಬಾಸು ರೂಲ್ಸಲ್ಲೇ ಇದೆಯಲ್ಲ, ಮೊದಲೇ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರಲ್ವಾ, ಜನಗಳು ಕಳಿಸೋವರೆಗೂ ನೀವೇ ಆಚೆ ಹೋಗಂಗಿಲ್ಲ ಅಂತ. ಇವ್ರು ಹಂಗಾರೆ ಬಿಗ್ ಬಾಸ್ಗೆ ಅವಮಾನ ಮಾಡಿಲ್ವಾ? ಅದನ್ನು ಸುದೀಪ್ ಅವ್ರು ಏನಾದರೂ ಸೀರಿಯಸ್ ಆಗಿ ತಗೊಂಡು ದೊಡ್ಡದಾಗಿ ಮಾಡಿದ್ರಾ? ಅದನ್ನು ಕಾಮಿಡಿ ಥರನೇ ತೋರಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಮಾಡಿದ ತಪ್ಪುಗಳನ್ನ ಸುದೀಪ್ ಅವ್ರು ಏನಾದರೂ ಈ ರೀತಿ ದೊಡ್ಡದಾಗಿ ಮಾಡಿದರೆ ಶನಿವಾರ ಭಾನುವಾರ ಸಾಕಾಗ್ತಾ ಇರಲಿಲ್ಲ, 1 ವಾರ ಎಲ್ಲ ಬೇಕಾಗಿರ್ತಾ ಇತ್ತು. ಅಷ್ಟು ತಪ್ಪುಗಳು ಮಾಡಿದ್ದಾರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ. ಶ್ರುತಿಯವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಯಾರನ್ನಾದ್ರೂ ನಾಮಿನೇಟ್ ಮಾಡಬೇಕಾದ್ರೆ ಅಲ್ಲಿ ಅವರು ನಾಮಿನೇಟ್ ಮಾಡಬೇಕಾದ್ರೆ ಅವ್ರಿಗಲ್ಲಿ ಕೋಪನೂ ಬರಬಾರ್ದು, ಇವ್ರು ನಾಮಿನೇಟು ಮಾಡಬೇಕು, ಆ ರೀತಿ ಮಾಡ್ತಾಯಿದ್ರು. ಎಲ್ಲರ ಹತ್ರ ಒಳ್ಳೆಯವರಾಗೇ ಇದ್ಬಿಟ್ರು. ಇವರು ಆ ಮನೇಲಿ ಯಾವ ರೀತಿ ಇದ್ದರು ಅಂದರೆ, ಅಲ್ಲಿರೋರು ಯಾರು ನಾಮಿನೇಟೇ ಮಾಡ್ತಾ ಇರಲಿಲ್ಲ ಶ್ರುತಿಯವ್ರಿಗೆ. ಅಲ್ಲೆಲ್ಲ ನಿಮ್ಮ ಥರನೇ ಇರಬೇಕು ಅಂತ ಹೇಳೋದಕ್ಕಾಗಲ್ಲ. ಅವ್ರಿಗೆ ಏನು ಅನ್ಸತ್ತೋ ಆ ರೀತಿ ಮಾಡ್ತಾರೆ. ಅವ್ರ ವ್ಯಕ್ತಿತ್ವ ಯಾವ ರೀತಿ ಇದೆಯೋ ಆ ರೀತಿ ನಡ್ಕೊಳ್ತಾರೆ. ನಿಮ್ಗೆ ಅದೇ ತಪ್ಪು ಅಂತ ಅನಿಸ್ತಾ ಒಂದು ಮಾತಲ್ಲಿ ನೀವು ಹೇಳ್ಬೋದಾಗಿತ್ತು ಅದು ತಪ್ಪು ಅಂದ್ಬಿಟ್ಟು. ಇನ್ನೂ ಒಂದು ಸಲ ಈ ತಪ್ಪನ್ನ ಮಾಡಬೇಡ, ಆಮೇಲೆ ಜನಗಳೇ ತೀರ್ಮಾನ ಮಾಡ್ತಾರೆ ಅವ್ನು ಮಾಡಿದ ತಪ್ಪ ಸರಿನಾ ಅಂದ್ಬಿಟ್ಟು. ಈಗ ಅವ್ರಿಗೆ ಪಾಯಿಂಟ್ಸು ಕೊಡಲಿಲ್ವಲ್ಲ, ಅದನ್ನು ಬಿಟ್ಟು ಇವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ, ಅವನೇನೋ ದೊಡ್ಡ ಮಾಡಬಾರ್ದು ತಪ್ಪು ಮಾಡಿದ್ದಾನೆ. ಬಿಗ್ ಬಾಸ್ ಮನೆಯೊಳಗಡೆ ಇವ್ರುಗಳು ಯಾರು ಮಾಡಲಿಲ್ಲ ಈ ಥರ ತಪ್ಪು. ಅಕಸ್ಮಾತ್ ನಾಮಿನೇಷನ್ ಅಂತ ಟಾಸ್ಕ್ ಕೊಟ್ಟು ಇವನೇನಾದರೂ ಯಾರು ನಾಮಿನೇಷನ್ ಮಾಡಲಿಲ್ಲ ಅಂದರೆ ಆಗಿಷ್ಟೆಲ್ಲ ಮಾತಾಡ್ಬೋದಾಗಿತ್ತು. ಯಾಕಂದರೆ ನಾಮಿನೇಷನಲ್ಲೇ 3 ದಿನ ಇದ್ದಾಗಲೇ ಅವ್ರು ಯಾವುದಾದ್ರೂ ಒಂದು ಕಾರಣ ಹುಡುಕ್ಬೋದು. ಈಗ ಇವರು ಪ್ರಶ್ನೆ ಕೇಳಿದ್ರಲ್ಲ, ಇವ್ರು ಕೇಳಿದ ಪ್ರಶ್ನೆಗೆ ಅಲ್ಲಿ ಯಾರು ಆ ರೀತಿ ಇಲ್ಲ ಅಂದರೆ ಏನು ಮಾಡಬೇಕು? ಯಾರೋ ಬಕ್ರ ಸಿಕ್ಕಿದ್ರು ಅಂದ್ಬಿಟ್ಟು ಯಾರೋ ಒಬ್ಬರ ಹೆಸರು ಹೇಳ್ಬಿಡ್ಬೇಕಾ? ಒಂದು ಕಡೆ ತಪ್ಪಾಗಿ ಕಾಣಿಸಿದ್ರೇನೋ, ಇನ್ನೊಂದು ಕಡೆ ಅವ್ನು ಮಾಡಿದ ಸರಿನೇ. ಇವ್ರು ಕೇಳಿದ ಎಲ್ಲ ಪ್ರಶ್ನೆಗೂ ಅವನಲ್ಲಿ ಯಾರ ಹೆಸರು ತೊಗೊಂಡಿಲ್ಲ ಅಂದರೆ, ಇಲ್ಲ 2-3 ಪ್ರಶ್ನೆಗೆ ತೊಗೊಂಡಿಲ್ಲ ಅಂದರೆ ಆಗಿಷ್ಟೆಲ್ಲ ಮಾತಾಡಬೇಕು. ಅದನ್ನು ಬಿಟ್ಟು ವಿನಯ್ ಅವರೇ ಹೇಳ್ಕೊಡ್ತಿದ್ದಾರೆ ಈ ರೀತಿ ಕಾರಣ ಕೊಡಬೇಕಾಗಿತ್ತಲ್ಲ ಅಂತ. ಅವ್ನ ಮನ್ಸಿಗೆ ಏನು ಬರುತ್ತೋ, ಅವ್ನಿಗೇನು ಅನ್ಸತ್ತೋ ಆ ಕಾರಣ ಅವ್ನು ಕೊಡ್ತಾನೆ ಅವ್ನು ನೋಡಿದ ಪ್ರಕಾರ. ಈಗ ಇವ್ರುಗಳೇ ಹೇಳ್ತಾರಲ್ಲ, ಬಿಗ್ ಬಾಸ್ ಮನೆ ವ್ಯಕ್ತಿತ್ವದ ಆಟ ಅಂದ್ಬಿಟ್ಟು. ಅವ್ರ ವ್ಯಕ್ತಿತ್ವ ಯಾವ ರೀತಿ ಇದೆಯೋ ಆ ರೀತಿ ಅವ್ರು ಮಾತಾಡ್ತಾರೆ. ಅವ್ರಿಗೇನು ಅನ್ಸತ್ತೋ ಅದನ್ನು ಅವ್ರು ಹೇಳ್ತಾರೆ. ಇವಾಗ ಇವ್ರು ಹೇಳಿದ ಪ್ರಕಾರ ನೋಡಿದ್ರೆ ಅವ್ನಿಗನ್ಸಿದ್ದು ಅವ್ನು ಹೇಳಂಗಿಲ್ಲ, ಯಾವುದಾದ್ರೂ ಒಂದು ಹೆಸರು ತೊಗೊಳ್ಬೇಕಾಗಿತ್ತು. ಇವ್ರು ಇವಾಗ ಅದನ್ನು ಅವ್ನು ಮಾಡಿದ ತಪ್ಪು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಅವ್ನು ಮಾಡಿದ ಆ ತಪ್ಪನ್ನ ಇವ್ರು ಯಾವ ರೀತಿ ತೋರಿಸಿದ್ರು ಅಂದರೆ, ಯಾವ ರೀತಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಈ ರೀತಿ ತಪ್ಪು ಆ ಬಿಗ್ ಬಾಸ್ ಮನೆಯೊಳಗಡೆ ಯಾರು ಮಾಡೇ ಇಲ್ವೇನೋ ಅಂಥ ತಪ್ಪು ಇವ್ನು ಮಾಡಿಬಿಟ್ಟಿದ್ದಾನೆ. ಈಗ ಇವ್ರು ಹೇಳ್ಕೊಟ್ಟಿದ್ದಾರಲ್ವಾ, ಇನ್ನೂ ಒಂದು ಸತಿ ಯಾರಿಗಾದ್ರೂ ಕಾರಣ ಕೊಡೋವಾಗ ಇವ್ರ ಮನಸ್ಸಿಗೆ ಏನು ಅನಿಸ್ತೋ ಇವ್ರ ಅಭಿಪ್ರಾಯ ಏನು ಕೊಡೋದು ಬೇಕಾಗಿಲ್ಲ. ಕಾರಣ ಇಲ್ಲ ಅಂದ್ರೂ ಯಾವುದೋ ಒಂದು ಕಾರಣ ಹುಡುಕಿ ಕೊಡಬೇಕು. ಆಮೇಲೆ ಇಷ್ಟೆಲ್ಲ ಮಾತಾಡಿಬಿಟ್ಟು ಏನು ಕ್ವಶನ್ ಕೇಳಿದ್ವಿ ಅಂತ ಅವನ್ನ ಕೇಳ್ತಿದ್ದಾರೆ. ಅವ್ನಿಗೆ ಆ ಕ್ವಶನ್ನೇ ಮರ್ತೋಗಿದೆ. ಶ್ರುತಿಯವ್ರು ಹೇಳ್ತಿದ್ದಾರೆ, ನಾವು ಕೇಳಿದ ಕ್ವಶನ್ನೇ ಮರ್ತೋಗಿದ್ದಾನೆ, ಎಲ್ಲರೂ ಕ್ಲಾಪ್ಸ್ ಕೊಡಿ ಅಂತ. ಈ ರೀತಿ ಅವನ್ನ ಅಲ್ಲಿ ಹೇಳಿಸ್ತಿದ್ದಾರೆ. ಅಲ್ಲಿರೋರ ಮೆದ್ಲೆಲ್ಲ ಶ್ರುತಿಯವ್ರ ಮೆದ್ಲಷ್ಟು ಶಾರ್ಪ್ ಇಲ್ಲ, ನಿಮ್ಮಷ್ಟು ಹುಷಾರು ಇರಲ್ಲ ಬಿಡಿ ಪಾಪ ಅವರು. ಅವನ್ನ ಅಲ್ಲಿ ನಿಲ್ಲಿಸಿ ಅಷ್ಟೆಲ್ಲ ಬೈದು ಈಗ ನಮಗಿಲ್ಲಿ ಟಿ ವಿಯಲ್ಲಿ ನೋಡಿಸಿದ ಪ್ರಕಾರ ಇಷ್ಟಿರುತ್ತೆ. ಇನ್ನು ಹಿಂದೆ ಏನೇನಾಗಿರುತ್ತೋ ಅದು ನಮ್ಗೆ ಗೊತ್ತಿರಲ್ಲ. ಅಲ್ಲಿರೋ ಜಡ್ಜಸ್ ಎಲ್ಲ ಇವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಬೈತಿದ್ದಾರೆ. ಏನು ಇವರು ಈ ರೀತಿ ಮಾಡ್ತಿದ್ದಾರೆ ಅಂತ ಅವನು ಆ ಬೇಜಾರಲ್ಲಿ ಇದ್ದಾನೆ. ಅವನ್ನ ನೋಡಿದ್ರೇ ಗೊತ್ತಾಗ್ತಿದೆ. ಇವರು ಇಷ್ಟೆಲ್ಲ ಮಾಡಿದ್ಮೇಲೆ
ಅವನು ಆ ಕ್ವಶನ್ ಮರ್ತೋಗಿರ್ತಾನೆ, ಅವ್ನಿಗೆ ಎಲ್ಲಿ ಜ್ಞಾಪಕ ಇರುತ್ತೆ? ಅಲ್ಲಿ ಕೂತ್ಕೊಂಡಿರೋ ಜಡ್ಜಸ್ ಅಷ್ಟು ಬುದ್ಧಿವಂತನ ಅವನಲ್ಲ. ವಿನಯ್ ಅವ್ರಿಗೆಲ್ಲ ಗೊತ್ತಲ್ವಾ, ಸರ್ಕಲ್ಗೆ 2 ಸೈಡ್ಸ್ ಇದೆ. ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ ಪಾಪ, ಅದು ವಿನಯ್ ಅವ್ರಿಗೆ ಗೊತ್ತು. ಇವ್ರು ಏನೇ ಮಾತಾಡಲಿ ಏನೇ ಮಾಡಿದ್ರು ಎಲ್ಲ ಸರಿ. ಇವಾಗ ಅವ್ನು ಮಾಡಿರೋ ತಪ್ಪು ಅಂತ ಅನ್ಸಿದ್ರೆ ಜನಗಳು ಅವನಿಗೆ ವೋಟ್ ಮಾಡಲ್ಲ, ಬಿಟ್ಟಾಕ್ರಿ. ಅವ್ನ ವ್ಯಕ್ತಿತ್ವ ನೋಡಿ ತಾನೇ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದು. ಇವ್ರು ಇದನ್ನ ಇಷ್ಟು ದೊಡ್ಡದು ಮಾಡೋದೇ ಬೇಕಾಗಿರಲಿಲ್ಲ. ನೀನು ಮಾಡಿದ ತಪ್ಪು ಅಂತ ಹೇಳಿ ಅವ್ನ ಪಾಯಿಂಟ್ಸ್ನ ಕಟ್ ಮಾಡ್ಬೋದಾಗಿತ್ತು. ಆ ಕೆಲಸ ಆಯಿತು ತಾನೇ, ಅಲ್ಲಿಗೆ ಬಿಟ್ಟಾಕ್ಬಿಡ್ಬೇಕು. ಈಗ ಅಲ್ಲಿ ಯಾರಾದರೂ ಒಬ್ಬ ಒಂದು ಕಾರಣ ಕೊಡ್ತಾನೆ, ಆ ಕಾರಣ ಸರಿ ಇಲ್ಲ ಅಂದರೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ? ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬಾರ್ದು, ಯಾವುದನ್ನ ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅದನ್ನು ಮೊದಲು ಕಲಿತು ಜಡ್ಜಸ್ಸಾಗಿ ಕೂತ್ಕೊಳ್ಳಿ. ಹೇಳ್ತಿದ್ದೀನಲ್ಲ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಮಾಡದೇ ಇರೋ ತಪ್ಪನ್ನ ಅವನೇನು ಮಾಡಿಲ್ಲ. ಇಲ್ಲಿ ನೀವೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಆಡಿದ್ದೀರಾ ಅಂತ ಪ್ರತಿಯೊಬ್ಬರು ನೋಡಿದ್ದಾರೆ. ನೀವು ಈ ರೀತಿ ಮಾತಾಡಬೇಕಾದ್ರೆ ಜನಗಳಿಗೆ ಯಾವ ರೀತಿ ಕಾಣಿಸ್ತೀರಾ ನೀವು ಯೋಚನೆ ಮಾಡಿ. ಇದನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.